ಸರ್ ನಮಸ್ಕಾರ. ನಮಸ್ತೆ. ನಿಮ್ಮ ಪರಿಚಯ ಸರ್? ನಾನು ಡಾಕ್ಟರ್ ಆರ್ ಎಂ ನಾಗಭೂಷಣ ಅಂತ, ಸಹಾಯಕ ನಿರ್ದೇಶಕ. ನಾನು ಮಾಗಡಿ ತಾಲೂಕು ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯಲ್ಲಿ ಕಳೆದ 8 ತಿಂಗಳಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಈ ವರ್ಷ 2026ನೇ ಮಾಗಡಿ ಶ್ರೀ ರಂಗನಾಥ ಸ್ವಾಮಿ ಜಾತ್ರೆಯಲ್ಲಿ ಭಾಗವಹಿಸ್ತಕ್ಕಂಥ ಸುಯೋಗ ಅದೃಷ್ಟ ನನಗೆ ಸಿಕ್ಕಿದೆ. ಮೂಲತಃ ನಾನು ತುಮಕೂರು ಜಿಲ್ಲೆಯವನು, ಮಧುಗಿರಿ ತಾಲೂಕಿನವನು. ಈ ಹಿಂದೆ ನಾನು ಮಧುಗಿರಿ, ಬಡವನಹಳ್ಳಿ ಆ ಜಾತ್ರೆಗಳನ್ನ ಮಾಡಿದ್ದೆ. ಇಲ್ಲಿ ಬಂದ ನಂತರ ಮೊನ್ನೆ ಬೇಬಿ ಬೆಟ್ಟ, ಕೆಂಗಲ್ ಹನುಮಂತರಾಯ ಸ್ವಾಮಿ ಜಾತ್ರೆಗಳನ್ನು ಜಡ್ಜಾಗಿ ಹೋಗಿದ್ದೆ. ಈಗ ಕಮಿಟಿನಲ್ಲಿ ಇದ್ದೇನೆ, ಉಸ್ತುವಾರಿ ನೋಡ್ಕೊಂಡಿದ್ದೇನೆ. ನಮ್ಮ ಜಯರಾಮಣ್ಣ ಜುಟ್ನಳ್ಳಿಯವರು ಇಷ್ಟು ವರ್ಷಗಳ ತನಕ ನಿಂತು ಹೋಗಿದ್ದಂಥ ಈ ಒಂದು ಕಮಿಟಿಯ ಪ್ರಕ್ರಿಯೆಯನ್ನು ಭಾಳ ಉತ್ಸಾಹದಿಂದ ಮತ್ತೆ ಪ್ರಾರಂಭ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಅವ್ರಿಗೆ ಸಹಕಾರ ಕೊಟ್ಟಿದ್ದೇವೆ. ಸುಮಾರು 100 ಜೊತೆ ಇವತ್ತು ಎತ್ತುಗಳು ಮತ್ತು ಓರಿಗಳು ಈ ಒಂದು ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ದಾವೆ. ನಾವು 2 ವಿಭಾಗಗಳನ್ನಾಗಿ ಮಾಡಿಕೊಂಡಿದ್ದೇವೆ. ಒಂದು ಬಿತ್ತನೆ ಓರಿಗಳಿವು, ಇವು ಒಂಟಿ ಭಾಗವಹಿಸ್ತವೆ. ಸೊ ಅಲ್ಲಿ ಪಕ್ಕದಲ್ಲಿ ನಡೀತಾ ಇರತಕ್ಕಂಥದ್ದು ಎತ್ತುಗಳು ಅಥವಾ ಕರುಗಳು, ಅಲ್ಲಿ ಜೋಡಿ ಭಾಗವಹಿಸ್ತವೆ. ಸೊ 2 ವಿಭಾಗದಲ್ಲಿ ಹಾಲು ಹಲ್ಲು, 2 ಹಲ್ಲು, 4 ಹಲ್ಲು, 6 ಹಲ್ಲು ಮತ್ತು ಬಾಯಿಗೂಡಿದ ಅಂದರೆ ಫುಲ್ ಮೌತ್ ಅಂತ ಕರಿತೀವಿ. ಬಾಯಿಗೂಡಿದ ಎತ್ತುಗಳಿರ್ತವಲ್ಲಿ, ಇಲ್ಲಿ ಬಾಯಿಗೂಡಿದ ಓರಿಗಳಿರ್ತವೆ. ಸೊ ಪ್ರಾಮಾಣಿಕವಾಗಿ ಮತ್ತು ಶ್ರದ್ಧೆಯಿಂದ ಯಾವುದೇ ರೀತಿಯ ಇದಾಗ್ದಂಗೆ ಈ ಒಂದು ತೀರ್ಪನ್ನು ನೀಡಬೇಕು ಅನ್ನೋ ಕಾರಣಕ್ಕೆ ನಮ್ಮ ಮಾಗಡಿ ತಾಲೂಕಿನ ಯಾವ ಡಾಕ್ಟರ್ಗಳನ್ನೂ ನಾವು ಜಡ್ಜ್ಮೆಂಟ್ ಕಮಿಟಿನಲ್ಲಿ ಸೇರಿಸಿಲ್ಲ. ಕನಕಪುರ, ರಾಮನಗರ ಮತ್ತು ಚನ್ನಪಟ್ಟಣಗಳಿಂದ 6 ಜನ ಡಾಕ್ಟರ್ಗಳು ಬಂದಿದ್ದಾರೆ. ಅದರಲ್ಲಿ 3 ಜನ ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಬಂದಿದ್ದಾರೆ, 3 ಜನ ಹಿರಿಯ ಮತ್ತು ಮುಖ್ಯ ಪಶುವೈದ್ಯಾಧಿಕಾರಿಗಳು ಬಂದಿದ್ದಾರೆ. ಅವರೆಲ್ಲ ನುರಿತ ಮತ್ತು ಒಳ್ಳೆ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಡಾಕ್ಟರ್ಗಳು. ಈ ಒಂದು ಆಯ್ಕೆ ಪ್ರಕ್ರಿಯೆಯಲ್ಲಿ ತಳಿ ಕ್ಯಾರೆಕ್ಟರ್ಗಳನ್ನ ನಾವು ಭಾಳ ಕೂಲಂಕುಷವಾಗಿ ಮಾಡ್ತೀವಿ. ಹಳ್ಳಿಕಾರ ತಳಿನ ಅಂತ ಹೇಳಿ. ಸೊ ಅದರಲ್ಲಿ ಎಷ್ಟು ಪರ್ಸೆಂಟೇಜು ಆ ತಳಿಯ ಒಂದು ವಂಶವಾಹಿನಿ ಗುಣಗಳಿದ್ದಾವೆ ಅದಕ್ಕೆ ಮಾರ್ಕ್ಸ್ ಕೊಡ್ತಾರೆ. ಬಾಡಿ ಸ್ಟ್ರಕ್ಚರ್ ಹೇಗಿದೆ ಅದಕ್ಕೆ ಮಾರ್ಕ್ಸ್ ಕೊಡ್ತಾರೆ. ಕಲರ್ಗೆ ಮಾರ್ಕ್ಸ್ ಕೊಡ್ತಾರೆ. ಆನಂತರ ಕೊಂಬುಗಳು ಹೆಂಗಿದ್ದಾವೆ, ಬಾಯಿ ಹೆಂಗಿದೆ, ಮೂಗು ಹೆಂಗಿದೆ, ಮುಷ್ಣಿ ಹೆಂಗಿದೆ, ಮೇಲ್ಗಡೆ ಚರ್ಮ ಹೆಂಗಿದೆ, ಸ್ಮೂತ್ ಆಗಿದೆಯಾ, ಶೈನಿಂಗ್ ಆಗಿದೆಯಾ, ಇಲ್ಲ ಒರಟಾಗಿದೆಯಾ, ಕಾಯಿಲೆ ಇದೆಯಾ, LSD ಅಂತ ಗಂಟು ರೋಗ, ಚರ್ಮದ ರೋಗ, ಬಾಲದ ಕುಚ್ಚನ್ನು ಇಟ್ಕೊಂಡು ನೋಡ್ತೀವಿ. ಉಣ್ಣೆ, ಪಿಡ್ದ, ಹೇನು ಮುಂತಾದ ಎಕ್ಟೋಪ್ಯಾರಾಸೈಟ್ಸ್ ಏನಾದರೂ ಇದೆಯಾ ಅವನ್ನ ನೋಡ್ತೀವಿ. ನಿಂತ್ಕೊಂಡಾಗ ಹೆಂಗಿರುತ್ತೆ, ಒಂಟಿ ಓರಿ ಆದಾಗ ಅದು ವಾಕ್ ಮಾಡುವಾಗ ಹೆಂಗಿರುತ್ತೆ, ಅದ್ರ ಕಾಲುಗಳ ಜೋಡಣೆ ಆಗಿರುತ್ತೆ, ಚೆಸ್ಟ್ ಹೇಗಿರುತ್ತೆ, ಅಂದರೆ ಆ ಒಂದು ಎದೆ ಅಂತ ಏನು ಕರಿತೀವಿ ಅದು ವಿಶಾಲವಾಗಿರಬೇಕು, ಆ ಚೆಸ್ಟನ್ನು ನೋಡ್ತೀವಿ. ಅದೇ ರೀತಿ ಜೋಡಿ ಬಂದಾಗ ಜೋಡಿ ಹೆಂಗೆ ಕಲ್ಲು ಹಾಕಿದ್ದಾರೆ, ಎರಡನ್ನೂ ನೋಡಿದಾಗ ಲವಾಕುಶ ಇದ್ದಂಗೆ ಇರಬೇಕು, ರಾಮ ಲಕ್ಷ್ಮಣ ಇದ್ದಂಗೆ ಇರಬೇಕು. ಸೊ ಆ ಜೋಡಿಗೂ ಸಹಿತ ಮಾರ್ಕ್ಸ್ ಇರುತ್ತೆ. ಸೊ ಇಷ್ಟು ಪಾಯಿಂಟ್ಸನ್ನು, ಎಲ್ಲ ಪಾಯಿಂಟ್ಸನ್ನು ಪ್ರತಿಯೊಬ್ಬ ಜಡ್ಜು ಸಹಿತ ಹಾಕ್ಕೊಳ್ತಾರೆ. ಅಲ್ಲಿ ನಾವು ಯಾವುದೇ ಕಾರಣಕ್ಕೂ ಅವ್ರಿಗೆ ಯಾವ ಊರು, ಯಾವ ಹೆಸರು, ಓನರ್ ಹೆಸರು ಏನೂ ಕೊಡಲ್ಲ. ರಿಜಿಸ್ಟ್ರೇಷನ್ ನಂಬರ್ ಮಾತ್ರ ಕೊಟ್ಟಿರ್ತೀವಿ. ಅಷ್ಟರ ಮಟ್ಟಿಗೆ ಸೀಕ್ರೆಟನ್ನು ಮೇಂಟೈನ್ ಮಾಡಿರ್ತೀವಿ. ಸೊ ಆ ರಿಜಿಸ್ಟ್ರೇಷನ್ ನಂಬರ್ ಮುಂದೆ, ಆ ಕ್ಯಾರೆಕ್ಟರ್ ಮುಂದೆ ಎಷ್ಟೆಷ್ಟು ಪಾಯಿಂಟ್ಸ್ ಬರುತ್ತೆ ಅಂತ ಹಾಕ್ಬಿಟ್ಟು ನಮಗೆ ಕೊಡ್ತಾರೆ ಅಷ್ಟೇ. ಈ ದಿನ ಸಂಜೆ ನಾವು ಅದ್ರದ್ದೆಲ್ಲ ಟೋಟಲ್ ಹಾಕ್ತೀವಿ. ಟೋಟಲ್ ಹಾಕಿದ್ಮೇಲೆ ಕಮಿಟಿಯವರು ಈ ಸಲ ಏನು ನಿರ್ಧಾರ ಮಾಡಿದ್ದಾರೆ ಅಂದರೆ, ಈ ಒಂಟಿ ಓರಿಗಳ ವಿಭಾಗದಲ್ಲಿ 5 ವಿಭಾಗ ಇರುತ್ತೆ. ಹಾಲು ಹಲ್ಲು, 2 ಹಲ್ಲು, 4 ಹಲ್ಲು, 6 ಹಲ್ಲು, 5 ಹಲ್ಲು, ಬಾಯಿಗೂಡಿದ್ದು ಅಂತೇಳಿ ಪ್ರತಿಯೊಂದು ವಿಭಾಗದಲ್ಲೂ ಸಹಿತ ಫಸ್ಟು, ಸೆಕೆಂಡು, ಥರ್ಡ್ ಪ್ರೈಸ್ ಕೊಡ್ತೀವಿ, ಅತ್ಯುತ್ತಮವಾಗಿರೋವು. ಆಮೇಲೆ ಸಮಾಧಾನಕರ ಬಹುಮಾನಗಳು ರೂ. 2,000 ರೂಪಾಯಿ. ಫಸ್ಟ್ ಪ್ರೈಸು 10,000, 7,500, 5,000 ಆ ಥರ ಇಟ್ಟಿದ್ದಾರೆ. ಆದರೆ ಎತ್ತುಗಳಲ್ಲಿ ನಮ್ಮ ಒಬ್ಬರು ದಾನಿಗಳು ಅವರು ಚಿನ್ನದ ನಾಣ್ಯ ಅಂದರೆ 3 ಗ್ರಾಮ್ ಚಿನ್ನದ ನಾಣ್ಯವನ್ನು ಪ್ರತಿ ವಿಭಾಗದಲ್ಲೂ ಸಹಿತ 5 ವಿಭಾಗಗಳಲ್ಲೂ ಸಹ ಕೊಟ್ಟಿದ್ದಾರೆ. ಅದಲ್ಲದಲ್ಲೇ ಮೊದಲ, ದ್ವಿತೀಯ, ತೃತೀಯ ಬಹುಮಾನಗಳು, ಆನಂತರ ಸಮಾಧಾನಕರ ಬಹುಮಾನಗಳು. ಯಾವ ಗುಂಪಿನಲ್ಲಿ ಎಷ್ಟು ಜೊತೆ ಭಾಗವಹಿಸಿದ್ವು ಅಂತ ನೋಡಿಕೊಂಡು ಯಾರಿಗೂ ಅನ್ಯಾಯ ಆಗಬಾರ್ದು. ಕೆಲವು ಗುಂಪುಗಳಲ್ಲಿ ಕಡಿಮೆ ಭಾಗವಹಿಸ್ತವೆ, ಕೆಲವು ಗುಂಪುಗಳಲ್ಲಿ ಜಾಸ್ತಿ ಭಾಗವಹಿಸಿರ್ತವೆ. ಅದನ್ನು ನೋಡಿಕೊಂಡು ಎಷ್ಟು ಸಮಾಧಾನಕರ ಬಹುಮಾನಗಳನ್ನು ಕೊಡಬೇಕು ಅಷ್ಟು ಸಮಾಧಾನಕರ ಬಹುಮಾನಗಳನ್ನು ನಾವು ಕೊಡ್ತೇವೆ. ಸೊ ಇಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥದ್ದು ನಮ್ಮ ಹೆಮ್ಮೆ, ನಮ್ಮ ಹಳ್ಳಿಕಾರ ತಳಿ, ನಮ್ಮದು, ನಮ್ಮ ಜಾತ್ರೆ, ನಮ್ಮ ವೈಭವ. ಸೊ ಇಲ್ಲಿ ಯಾರಿಗೇ ಬಹುಮಾನ ಬರಲಿ, ಅವರು ಏನು ಮೀಸೆ ತಿರುಕೊಂಡು ಹೋಗೋದು ಬೇಡ. ಯಾರಿಗೆ ಬಹುಮಾನ ಸಿಗಲಿಲ್ಲ ಅವರು ತಲೆ ಕೆಳಗಡೆ ಹಾಕ್ಕೊಂಡು ಹೋಗೋದು ಬೇಡ. ಮುಂದಿನ ವರ್ಷ ಅವ್ರು ಪ್ರಯತ್ನ ಪಟ್ಟರೆ ಅವರ ಜೊತೆಗೆ, ಅವರ ಓರಿಗಳಿಗೆ ಖಂಡಿತ ಬಹುಮಾನ ಸಿಗುತ್ತೆ. ಇಲ್ಲಿ ಚಾಲೆಂಜ್ ಇದ್ದೇ ಇರುತ್ತೆ. ಆ ಚಾಲೆಂಜು
ಇಲ್ಲಿರ್ತಕ್ಕಂಥ ಎಲ್ಲ ಕಷ್ಟಗಳನ್ನು ಮೀರಿ ನಮ್ಮ ಜಡ್ಜ್ಗಳು ಪಾಯಿಂಟ್ಸನ್ನು ಮಾಡಿ ಒಂದು ತೀರ್ಪನ್ನು ಕೊಟ್ಟಿರ್ತಾರೆ. ಆ ತೀರ್ಪಿಗೆ ನಾವೆಲ್ಲ ಬದ್ಧರಾಗಿರೋಣ. ಜಾತ್ರೆ ನಡೆಯೋದು, ಜಾತ್ರೆ ವೈಭವವನ್ನು ಕಾಪಾಡೋದು, ತಿರುಮಲೆ ರಂಗನಾಥ ಸ್ವಾಮಿಯ ಆಶೀರ್ವಾದಕ್ಕೆ, ಕೃಪೆ, ಅದಕ್ಕೆ ಬದ್ಧರಾಗಿರ್ಬೇಕು ನಾವು. ಆ ನಿಟ್ಟಿನಲ್ಲಿ ನಾವೆಲ್ಲ ಸಹಕಾರ ಕೊಡೋಣ. ಈ ಜಾತ್ರೆಯನ್ನು ಇನ್ನಷ್ಟು ಮೆರುಗು ಮಾಡೋಣ, ವೈಭವನ ಹಿಂದಿನ ವೈಭವವನ್ನು ತೆಗೆದುಕೊಂಡು ಬರೋಣ ಅಂತ ಹೇಳ್ತಾ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಸಹಿತ ನಾನು ಶುಭ ಹಾರೈಸ್ತೀನಿ. ಮತ್ತು ನಾವು ಇಲಾಖೆಯಿಂದ ಕಳೆದ 5 ದಿನಗಳಿಂದಲೂ ಸಹಿತ ಒಂದು ಟೀಮ್ ಮಾಡಿಕೊಂಡಿದ್ದೀವಿ. 24/7 ಇಬ್ಬರು ಜನ ಡಾಕ್ಟ್ರುಗಳಿರ್ತಾರೆ, ಇಬ್ಬರು P1ಗಳಿರ್ತಾರೆ. ಬೆಳಿಗ್ಗೆಯಿಂದ ಹಿಡಿದು ರಾತ್ರಿ ತನಕ ಯಾವುದೇ ಎಮರ್ಜೆನ್ಸಿ ಬಂದರೂ ಸಹಿತ ಪಶು ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಮಾಡಿದ್ದೇವೆ. ಮತ್ತು ಕೆಲವಕ್ಕೆ ಮೊಬೈಲಲ್ಲಿ ಅವರು ಕಾಲ್ ಮಾಡಿದಾಗ ಅವರು ಇದ್ದಂಥ ಜಾಗಕ್ಕೆ ಹೋಗಿ ಅಲ್ಲೂ ಸಹಿತ ಟ್ರೀಟ್ಮೆಂಟನ್ನು ಕೊಟ್ಟಿದ್ದೇವೆ. ನಮ್ಮ ಒಂದು ತಾಲೂಕ್ ಪಂಚಾಯತ್ ಅನುದಾನದಲ್ಲಿ ನಮ್ಮ ಕಾರ್ಯನಿರ್ವಹಣಾಧಿಕಾರಿಗಳ ಒಂದು ಮಾರ್ಗದರ್ಶನದ ಮೇಲ್ಗಡೆ ಸುಮಾರು 60,000 ರೂಪಾಯಿ ಔಷಧಿಗಳನ್ನು ಖರೀದಿ ಮಾಡಿಕೊಂಡು ಸಕಲ ಚಿಕಿತ್ಸೆಯನ್ನು ಸಹಿತ ಮಾಡಿದ್ದೀವಿ. ಮುಂದಿನ ವರ್ಷ ಅದನ್ನು ಇನ್ನೂ ಸಾಹೇಬ್ರ ಗಮನಕ್ಕೆ ತಂದು ಅದನ್ನು 1 ಲಕ್ಷ ರೂಪಾಯಿ ಮಾಡಬೇಕು ಅಂತ, ಮತ್ತು ಕಮಿಟಿಯವರು ಒಂದಷ್ಟು ದುಡ್ಡು ಕೊಡಲಿ ಅಂತ ನಾನು ಮುಂದಿನ ವರ್ಷ ಅವ್ರಿಗೆ ಕೇಳ್ಕೊಳ್ತೀನಿ. ಸೊ ಯಾವುದೇ ರೀತಿಯ ತೊಂದರೆ ಆಗದಂಗೆ ಜಾತ್ರೆಯನ್ನು ಸಮರ್ಪಕವಾಗಿ, ನಿರಾಳವಾಗಿ ಮತ್ತು ಚೆನ್ನಾಗಿ ಮಾಡ್ತಕ್ಕಂಥದ್ದು ಎಲ್ಲರ ಕರ್ತವ್ಯ. ಅದನ್ನು ಮಾಡ್ತಾ ಇದ್ದೀವಿ. ರಂಗನಾಥ ಸ್ವಾಮಿ ಇನ್ನಷ್ಟು ಶಕ್ತಿ ಕೊಡಲಿ ಅಂತ ನಾನು ಬೇಡ್ಕೊಂಡು ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಸರ್ ನಮಸ್ಕಾರ. ನಮಸ್ತೆ. ನಮ್ಮ ಮಾಗಡಿ ರಂಗನಾಥ ಸ್ವಾಮಿ ಹಸುಗಳ ಜಾತ್ರೆಗೆ ಬಗ್ಗೆ ಹೇಳೋದಾರೆ ಸರ್ ನೀವು? ತಾವೇ ನೋಡ್ತಾ ಇದ್ರಿ ಎಲ್ಲನೂ ಹಸುಗಳ ಜಾತ್ರೆ ಯಾವ ಥರ ನಡೀತಾ ಇದೆ ಅಂತ ಹೇಳಿ. ವಿಶೇಷವಾಗಿ ಈ ವರ್ಷ ಈ ಹಸುಗಳ ಕಾಂಪಿಟೇಷನ್ನ ಮಾಡಿಸ್ತಾ ಇದ್ದಾರೆ ನಮ್ಮ ಸಹಾಯಕ ನಿರ್ದೇಶಕರು ಮತ್ತು ಈ ಥರ ಎಲ್ಲ ಕಮಿಟಿ ಮೆಂಬರ್ಸ್ ಸೇರಿ. ಸೊ ಅವರೆಲ್ಲರಿಗೂ ಕೂಡ ಯಶಸ್ವಿ ಆಗಲಿ, ಇದು ಪ್ರತಿ ವರ್ಷ ಹಂಗೆ ಕಂಟಿನ್ಯೂ ಆಗಲಿ ಅಂತ ಹಾರೈಸ್ತೀನಿ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಇನ್ನೂ ರೈತರಿಗೆ ಹಸುನ ಅಥವಾ ಎತ್ತುಗಳನ್ನ ಚೆನ್ನಾಗಿ ಸಾಕುವಷ್ಟು ಪ್ರೇರಣೆ ಸಿಗಲಿ ಅಂತ ಕೇಳ್ಕೊಳ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ. ಥ್ಯಾಂಕ್ ಯು. ಯಜಮಾನ್ರೆ ನಮಸ್ಕಾರ. ನಮಸ್ಕಾರ. ನಿಮ್ಮ ಪರಿಚಯ ಸರ್, ನಾವು ಜಯರಾಮ್ ಅಂತ ಜುಟ್ನಳ್ಳಿ ಸರ್, ಮಾಗಡಿ ತಾಲೂಕು. ಹಾಂ ಸರ್. ಇಲ್ಲಿಗೆ ಒಂದು 4 ಕಿಲೋಮೀಟ್ರ್ ಆಗುತ್ತೆ. ಮಾಗಡಿ ಜಾತ್ರೆ ಬಗ್ಗೆ ಹೇಳಿ ಸರ್. ನಿಮ್ಮ ಮಾಗಡಿ ಜಾತ್ರೆ ಬಗ್ಗೆ. ಇಲ್ಲ ಸರ್, ಮಾಗಡಿ ಜಾತ್ರೆ ಇದು ಪುರಾತನ ಕಾಲದಿಂದ ನಡೀತಾನೇ ಇದೆ. ಓಕೆ. ಮಧ್ಯೆ ಕಾರಣಾಂತರದಿಂದ ಈ ಕಮಿಟಿ ಪ್ರಕ್ರಿಯೆ ನಿಂತೋಗಿತ್ತು. ಓಕೆ. ಒಂದು 35 ವರ್ಷ ಆಗಿತ್ತು. ಈ ವರ್ಷ ನಾವು ಇದಕ್ಕೆ ನಮ್ಮ MLA ಸಹಕಾರದಿಂದ ಇದಕ್ಕೆ ಚಾಲನೆಯನ್ನು ಕೊಟ್ಟಿದ್ದೀವಿ. ಒಳ್ಳೆ ವಿಜೃಂಭಣೆಯಿಂದ ನಡೀತಾ ಇದೆ. ಮತ್ತು ಜಾತ್ರೆಯಲ್ಲಿ ಏನಕ್ಕೂ ಕೊರತೆನೇ ಇಲ್ಲ. ಓಕೆ. ಲೈಟ್ ಆಗ್ಬೋದು, ನೀರು ಆಗ್ಬೋದು, ಎಲ್ಲವೂ ದಾನಿಗಳು ಮತ್ತು ನಮ್ಮ ಶಾಸಕರು ಎಲ್ಲರೂ ಸೇರಿ, ಒಬ್ಬರು ಇಬ್ಬರು ಅಂತಲ್ಲ, ಎಲ್ಲರೂ ಸೇರಿ ಇದನ್ನು ಭಾಳ ಬಯ್ಯಗೌಡರು ಅಂತ ಇದ್ದಾರೆ, ಅವರು ಒಂದು 4 ಟ್ಯಾಂಕರ್ ಬಿಟ್ಟಿದ್ದಾರೆ, ಅವ್ರದ್ದು ನೀರು ಹೊಡಿತಾವ್ರೆ. ಎಲ್ಲ ಚೆನ್ನಾಗಿ ನಡೀತಾ ಇದೆ ಸರ್. ಜಾತ್ರೆ ಬಜಾರ್ ಹೇಗಿದೆ ಸರ್? ಸರ್, ಬಜಾರು ತೀರಾ ಹೇಳ್ಕೊಳ್ಳಂಗಿಲ್ಲ, ಏನೂ ಇಲ್ಲ ಅಂತಲೂ ಹೇಳಂಗಿಲ್ಲ, ಸಾಮಾನ್ಯ ಮಟ್ಟದಲ್ಲಿ ನಡೀತಾ ಇದೆ. ಕಮಿಟಿ ಎಲ್ಲ ಕಾನ್ಫರೆನ್ಸಿಯಾಗಿ ಒಳ್ಳೆ ಹೆಸ್ಕೊಳಗೆ ಬಹುಮಾನ ಕೊಡ್ತೀರಾ? ಸಾರಿಗೆ ಮುಖ್ಯವಾಗಿ ಕಾರಣಕರ್ತರು ನಮ್ಮ MEVM ಅಂತ ಒಬ್ಬರು ಲ್ಯಾಂಡ್ ಡೆವಲಪರ್ಸು ಮರೀಶ್ ಅಂತ, ಅವರು 5 ಪ್ರೈಜನ್ನು ಗೋಲ್ಡನ್ನು ಅವರು ವೈಯಕ್ತಿಕವಾಗಿ ಕೊಡ್ತಾವ್ರೆ ಸರ್. ಮತ್ತು ಉಳಿಕೆ ಕ್ಯಾಶ್ ಪ್ರೈಜ್ ಎಲ್ಲ MLAರು ನಾವು ಎಲ್ಲ ಸೇರ್ಕೊಂಡು ಮಾಡ್ತಾಯಿದ್ದೀವಿ ಸರ್. ಪ್ರಶಸ್ತಿ ಕೊಡೋದೆಲ್ಲ ಯಾವ ರೀತಿ ನಡೀತಿದೆ ಸರ್ ಇದು? ಸರ್, ನಮ್ಮಲ್ಲಿ ಪ್ರಶಸ್ತಿ ಕೊಡುವಂಥ ಒಂದು ಕಾರ್ಯಕ್ರಮ ಇಲ್ಲಿ ಯಾರ ರೆಕಮೆಂಡು ಏನಿಲ್ಲ ಸರ್. ಇವತ್ತು ಏನು ಪಶುವೈದ್ಯ ಇಲಾಖೆ ಏನು ಮಾಡ್ತಾ ಇದೆ, ಅವ್ರು ಏನು ಮಾರ್ಕ್ಸ್ ಕೊಡ್ತಾರೆ, ಅವ್ರು ಯಾರಿಗೆ ಬರೀತಾರೆ ಅವ್ರಿಗೆ ಪ್ರೈಸ್ ಕೊಡ್ತೀವಿ ಸರ್. ಯಾವುದೇ ಕಾರಣಕ್ಕೂ ಇದರಲ್ಲಿ ಯಾರ ರೆಕಮೆಂಡು ಇಲ್ಲ ಸರ್. ಓಕೆ. ನಮ್ಮ ಶಾಸಕರ ತಕ್ಕ ಹೋಗವ್ರೆ, ಅವ್ರು ಒಂದೇ ಮಾತು ಹೇಳವ್ರೆ ಸರ್, ನಮ್ಮದು ಈ ವಿಚಾರದಲ್ಲಿ ನಾವು ಯಾರಿಗೂ ಫೋನ್ ಮಾಡೋದಿಲ್ಲ ಅಂತ ಹೇಳವ್ರೆ. ಅವರೇ ಫೋನ್ ಮಾಡಿ, ನಾನಿಂದ ಯಾರು ಫೋನ್ ಮಾಡೋಕ್ಕಾಯ್ತದೆ? ನಾನು ಮಾಡೋದೇ ಇಲ್ಲ. ಯಾಕೆ? ನಾನು ರೈತ, ನಾನು ಜನಮೇಸನು, ನಾನು ಮಾಡಲ್ಲ. ಜಡ್ಜಸ್ ಫೈನಲ್ 100%. ಓಕೆ. ಯುವ ರೈತರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಇವತ್ತೇನು ಯುವ ರೈತರು ದನ ಕಟ್ಟೋದಕ್ಕೆ ಅಂತ, ಹಳ್ಳಿಕಾರ್ ಬೆಳೆಸೋಕ್ಕೆ ಅಂತ ಹೊರಟವ್ರೆ, ಅವ್ರಿಗೆ ಮೊದಲನೇದಾಗಿ ನಾನು ಕೃತಜ್ಞತೆ ಸಲ್ಲಿಸಬೇಕಾಯಿತು, ಲೇಟಾಗಿ ಸಲ್ಲಿಸ್ತಾ ಇದ್ದೀನಿ. ಓಕೆ. ಅವ್ರು ಬೆಳೀಲಿ. ಮತ್ತು ಕಿವಿ ಮಾತು ಹೇಳೋದಾದರೆ ಈ ಮುಂದಿನ ದಿವಸದಲ್ಲಿ ಈ ಏನು ನಾವು ಓರಿ ಮೇಯಿಸ್ತೀವಲ್ಲ, 2 ಹಸುಗಳು ಕಟ್ಕೊಳ್ಳಿ ಅಂತ ಹೇಳ್ತೀವಿ ಸರ್. ಹಳ್ಳಿಕಾರ ಹಸುಗಳನ್ನ ಮನೇಲಿ ಕಟ್ಟಿ ಅಂತ ಹೇಳ್ತೀವಿ. ಈಗ ದಿಢೀರಂತ ಬೆಲೆ ಏರಿಸಿದ್ದಾರೆ ಅಂತ ಎಲ್ಲ ಚರ್ಚೆ ಆಗ್ತಿದೆ, ಅದ್ರ ಬಗ್ಗೆ ನಿಮ್ಮ ಮಾತು ಸರ್? ಈಗ ದಿಢೀರಂತ ಬೆಲೆ ಏರಿಸವ್ರೆ ಅಂದರೆ ಅದು ನೀವು ಕೇಳ್ತಾ ಇರೋದು ಸತ್ಯವಾಗೈತೆ, ಹೇಳ್ತಾ ಇರೋದು ಸತ್ಯವಾಗೈತೆ. ಏನಂದರೆ ಆ ವಿಚಾರದಲ್ಲಿ ನಮ್ಮ ರೈತರು ಒಂದೇ ಒಂದು ಮನವಿ ಏನು ಮಾಡ್ತೀನಿ ಅಂದರೆ, ಸುಳ್ಳು ಹೇಳ್ಬೇಡಿ ಅಂತ ಹೇಳ್ತೀನಿ.
ಏನು ಕೊಟ್ಟಿದ್ದೀರಾ ಅದನ್ನ ಹೇಳಿ, ಏನು ತಂದಿದ್ದೀರಾ ಅದನ್ನ ಹೇಳಿ. ಅದೊಂದು ನಾನು ಎಕ್ಸ್ಟ್ರಾ ಇನ್ನೊಂದು ಸರಿ ಕೇಳ್ಕೊಂತೀನಿ ನಾನು. ಯಾಕೆಂದರೆ ಈಗ 5 ಲಕ್ಷಕ್ಕೆ ಕೊಟ್ಬಿಟ್ಟು 9 ಲಕ್ಷಕ್ಕೆ ಕೊಟ್ಟೆ ಅಂತಾರೆ, 9 ಲಕ್ಷಕ್ಕೆ ಕೊಟ್ಬಿಟ್ಟು 18 ಲಕ್ಷಕ್ಕೆ ಕೊಟ್ಟೆ ಅಂದರೆ ಹೌದು. ಇದು ಬಿಡ್ಬೇಕು ನಮ್ಗೆ. ಇದೊಂದು ವಿಚಾರದಲ್ಲಿ ಬಿಡಬೇಕು. ಬಿಟ್ಟರೆ ಅವ್ರಿಗೆ ಒಳ್ಳೇದಾಯ್ತು. ಬೇರೆ ದನ ತಾವು ಎದರ್ಕಂತವ್ರೆ ಸರ್. ಹೌದು ಸರ್. ಈಗ 9 ಲಕ್ಷಕ್ಕೆ ತಗೊಂಡು ಸತ್ಯವಾಗೈತೆ, 18 ಲಕ್ಷ ಅಂದರೆ ಅವ್ರು ಏನು ಮಾಡ್ಬೇಕು ಅವರು? ಹಿಂಗಿದೆ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹಾಂ, ಯಾವ್ರವ್ರು ಹುಲಿ? ರಾಮನಗರ, ದೊಡ್ಡಗಂಗವಾಡಿ, ಕೂಟ್ಕಲ್ ಹೋಗ್ಲಿ. ಓರಿ ಕಟ್ಟಿದ್ದೀರಾ? ಕಟ್ಟಿದ್ದೀವಿ ಸರ್. ಎಷ್ಟು ವರ್ಷದಿಂದ ಕಟ್ತಾ ಇದ್ದೀರಾ? ಸುಮಾರು ಒಂದು 35 ವರ್ಷದಿಂದ ಕಟ್ತಾ ಇದ್ದೀವಿ. ಕಮಿಟಿ ಭಾಳ ಚೆನ್ನಾಗಿ ನಡೀತಾ ಇದೆ. ಮಾಗಡಿ ಕಮಿಟಿ ಬಗ್ಗೆ ಏನು ಹೇಳಕ್ಕೆ ಮಾಗಡಿ ಇಷ್ಟಪಡ್ತೀರಾ? ಕಮಿಟಿ ಬಗ್ಗೆ ಈಗ ಹೊಸ್ದಾಗಿ ಏನೋ ಬಾಲಕೃಷ್ಣ ಅವರೇ ಇದ್ದು ಕಮಿಟಿ ಮಾಡ್ತಾವ್ರೆ. ಅಲ್ಲಿ ಸುಮಾರು ಒಂದು 16 ವರ್ಷದಿಂದ ನಿಂತೋಗಿತ್ತು. ಈ ವರ್ಷ ಇದ್ದು ಏನೋ ಮಾಡ್ತಾವ್ರಪ್ಪ, ನೋಡೋಣ. ಮಾಡಿಸೋದು ಒಳ್ಳೆಯದು. ಜನ ಪ್ರೋತ್ಸಾಹ ಕೊಟ್ಟು ಮಾಡಿಸಿದ್ರೆ ಜನ ಇನ್ನೊಂದು ಸಾರಿ ನಾವು ಕಟ್ಟಬೇಕು, ಬೆಳಿಬೇಕು, ನಾವು ಚೆನ್ನಾಗಿ ಸಾಕಬೇಕು ಅನ್ನೋದು ಅವ್ರಿಗೆ ಉತ್ಪತ್ತಿ ಆಗ್ತದೆ. ಕಮಿಟಿ ಪಂಪ್ಟಿ ಏನೂ ಇಲ್ಲ ಅಂತಂದರೆ ಹೋಗತ್ಲಾಗ ಅಂದ್ಬಿಟ್ಟು ಹೋಯ್ತಾರೆ ನೋಡಿ. ಅದಕ್ಕೋಸ್ಕರವಾಗಿ ಕಮಿಟಿ ಮಾಡಬೇಕು. ಒಳ್ಳೆ ಉತ್ತೇಜನ ಇರ್ತದೆ, ರೈತರಿಗೆ ಒಳ್ಳೆ ಉಪಕಾರ, ಆಮೇಲೆ ಒಳ್ಳೆ ಖುಷಿ. ಹಾಂ, ಕಮಿಟಿಗೆ ನಾವು ಒಂದು ಜೊತೆ ಬಿಟ್ಟಿದ್ದೀವಿ, ಒಂದು ಜೊತೆ ಮಾರ್ದೋ, ಒಂದು ಜೊತೆ ಬಿಟ್ಟಿದ್ದೀವಿ. ಬಜಾರಲ್ಲಿ ಹೆಂಗದೆ ಮಾಗಡಿ ಜಾತ್ರೆ? ಬಜಾರು ಚೆನ್ನಾಗಿ ನಡೀತದೆ ಸರ್. 2 ಲಕ್ಷದಿಂದ 2.5 ಲಕ್ಷ. ಯಾರು ಕಾಂಕ್ಷೆ ಆದವ್ರು ಹಿಂಗೆ ನಮ್ಮಂಗೆ ಯಾರು ಕಾಂಕ್ಷೆ ಕಟ್ಟಬೇಕು ಅಂದ್ರೆ ಒಳ್ಳೊಳ್ಳೆ ದೊಡ್ಡ ತೊಗೊಂಡವ್ರೆ. ಒಂದು ತೆಳ್ಳಿಗೆ ಇದ್ದಂತೆವು ಎಲ್ಲ ಏನು ಸೇಲ್ ಆಗಲಿಲ್ಲ. ವ್ಯಾಪಾರ ಮಾತ್ರ ಚೆನ್ನಾಗೈತೆ. ವ್ಯಾಪಾರ ಏನಿಲ್ಲ ಅಂತ ಹೇಳೋಲ್ಲ, ವ್ಯಾಪಾರ ಚೆನ್ನಾಗೈತೆ. ಮಾಗಡಿ ವ್ಯಾಪಾರ ನಾವು ಒಂದು ಜೊತೆ ಮಾರಿದ್ದೀವಿ, ಇನ್ನೂ ಒಂದು ಜೊತೆ ಒಂಟಿ ಉಳಿದವೆ. ಅಲ್ಲ ಅಕ್ಕಪಕ್ಕ ನಮ್ಮ ದಾವಣಿಗಳಿಗೆಲ್ಲ ಮಾರ್ದು, ಸಣ್ಣ ಪುಟ್ಟ ಕರ, ಎತ್ತು, ಹಸುಗಳೆಲ್ಲ ಮಾರ್ದು, ಚೆನ್ನಾಗಿ ಮಾರ್ದು. ಓಕೆ ಯಜಮಾನ್ರೆ, ಆಯಿತು. ಈ ಪ್ರಕ್ರಿಯೆ ಎಲ್ಲ ಬೆಳಗ್ಗೆಯಿಂದ ಅವರು ಸಂಜೆವರೆಗೂ ಸಹಿತ, ಸಂಜೆ ಇಲ್ಲ ಈಗ ಮುಗಿಯುತ್ತೆ, ಬೆಳಗ್ಗೆಯಿಂದ ಮಧ್ಯಾಹ್ನದ ತನಕ ಈ ಎಲ್ಲ ಎತ್ತುಗಳ ಓರಿಗಳ ಈ ಒಂದು ಆಯ್ಕೆ ಪ್ರಕ್ರಿಯೆಯನ್ನ ತುಂಬಾ ಚೆನ್ನಾಗಿ ವಿಡಿಯೋ ಕವರೇಜ್ ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ತುಂಬಾ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ನಮ್ಮ ಜೈ ಕನ್ನಡಿಗ ಯೂಟ್ಯೂಬರ್ ಶ್ರೀ ಧನಂಜಯ ಅವರು ಬಂದಿದ್ದಾರೆ. ಅವ್ರ ದೇವರು ನಮ್ಮ ತಿರುಮಲೆ ರಂಗನಾಥ ಸ್ವಾಮಿ ಅವ್ರಿಗೆ ಯಾವಾಗ್ಲೂ ಒಳ್ಳೇದನ್ನೇ ಕೊಟ್ಟು ಹರೈಸ್ಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಎಲ್ರಿಗೂ ನಮಸ್ಕಾರ. ಇವತ್ತು ಬಹಳ ನೋಡಿ ನಾವೆಲ್ಲ ನಗ್ತಾ ಇದ್ದೀವಿ ಅಂದರೆ ಅದಕ್ಕೆ ನಮ್ಮ ಜಯರಾಮಣ್ಣ ಮತ್ತು ಅವರ ತಂಡದವರು ಕಳೆದ ಸುಮಾರು 10 ವರ್ಷಗಳಿಂದ ನಿಂತು ಹೋಗಿದ್ದಂಥ 35 ವರ್ಷದಿಂದ ನಿಂತೋಗಿತ್ತ 35 ವರ್ಷದಿಂದ ನಿಂತೋಗಿದ್ದಂತೆ ಕಮಿಟಿ ಆ ಒಂದು ಇದನ್ನು ಪ್ರಯತ್ನವನ್ನು ಹಠ ಹಿಡಿದು ಭಗೀರಥನಂತೆ ಹಠ ಹಿಡಿದು ಮತ್ತೆ ಮಾಡಿ ಅವ್ರಿಗೆಲ್ಲ ನಾವು ಸಹಕಾರ ಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟು MLA ಅವ್ರಿಗೂ ಸಹಿತ ನಾವು ಆಶ್ವಾಸನೆ ಕೊಟ್ಟು ಅವ್ರಿಗೇನಪ್ಪ ಅಂದರೆ ಜಗಳ ಆಗಬಾರ್ದು ಅನ್ನೋದೊಂದು ಕಳಕಳಿ ಇತ್ತು. ಅದನ್ನು ಮಾಡ್ತೀವಿ ಸರ್ ಅಂತೇಳಿ ಕಳೆದ 5-6 ದಿವಸಗಳಿಂದ ನಮ್ಮ ಇಲಾಖೆಯವರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ನಮ್ಮ ಎಲ್ಲ ಪಶುವೈದ್ಯಾಧಿಕಾರಿಗಳಿಗೆ, ನಮ್ಮ ನೌಕರರಿಗೆ, ಸಿಬ್ಬಂದಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ಅದೇ ರೀತಿ ಇವತ್ತಿನ ಒಂದು ತೀರ್ಪಿನ ಪ್ರಕ್ರಿಯೆ, ದಿಸ್ ಈಸ್ ವೆರಿ ಟಫೆಸ್ಟ್. ನಮ್ಮ ಸ್ಮಾರ್ಟ್ ಬಾಯ್ ನೆನ್ನೆ ಫೋನ್ ಮಾಡಿ ಹೇಳ್ತಾ ಇದ್ರು ಡಾಕ್ಟರ್ ನಜೀರು, ಸಾರ್ ನೀವೇ ಮಾಡ್ಕೊಳ್ಳಿ ಸಾರ್ ಅಂತ. ಅಂದರೆ ಅರ್ಥ ಇದೆಷ್ಟು ಕ್ಲಿಷ್ಟವಾಗಿರುತ್ತೆ, ಎಷ್ಟು ಕಷ್ಟ ಆಗಿರುತ್ತೆ ಅಂದರೆ, ಯಾಕಪ್ಪ ಅಂತಂದರೆ ಸಾಕ್ದಂಥವ್ರಿಗೆ ನಂದು ಚೆನ್ನಾಗಿದೆ, ನಂದಕ್ಕೆ ಪ್ರೈಸ್ ಬರಬೇಕಾಗಿತ್ತು ಅನ್ನೋದು ಮನೋಭಾವ ಎಲ್ಲರಲ್ಲೂ ಇರುತ್ತೆ. ಅವರಾದರೂ ಸಹಿತ ನಾನು ಅವ್ರಿಗೆ ಭರವಸೆ ಕೊಟ್ಟು ಇಲ್ಲ ನಾವು ಚೆನ್ನಾಗಿ ಮಾಡ್ತೀವಿ ಅಂತ ಹೇಳಿದ್ಕೆ ನಮ್ಮ ಚನ್ನಪಟ್ಟಣ ಅಸಿಸ್ಟೆಂಟ್ ಡೈರೆಕ್ಟರ್ ಕೃಷ್ಣಮೂರ್ತಿ, ರಾಮನಗರ ಅಸಿಸ್ಟೆಂಟ್ ಡೈರೆಕ್ಟ್ರು ಡಾಕ್ಟರ್ ನಜೀರ್, ಕನಕಪುರ ಅಸಿಸ್ಟೆಂಟ್ ಡೈರೆಕ್ಟ್ರು ನಮ್ಮ ಕುಮಾರ್, ನಮ್ಮ ಡಾಕ್ಟರ್ ಸರ್ವೇಶ್, ಸುಕೇಶ್, ಲೋಕೇಶ್, ಡಾಕ್ಟರ್ ಜಗದೀಶ್ ರೆಡ್ಡಿ, ಡಾಕ್ಟರ್ ಮಹಾಲಿಂಗಪ್ಪ ಕರಿಗಾರ್, ಡಾಕ್ಟರ್ ಲೋಕೇಶ್, ಡಾಕ್ಟರ್ ಹರೀಶ್, ಡಾಕ್ಟರ್ ಜಯಶ್ರೀ ಮೇಡಮ್, ಯಾರು ಡಾಕ್ಟರ್ ರಾಕೇಶ್. ಸೊ ಇವರೆಲ್ಲರೂ ಜೊತೆಗೆ ನಮ್ಮ ಸಾರಥಿ, ಜೀಪ್ನ ಸಾರಥಿ ಭೈರಪ್ಪ, ನಮ್ಮ ಡಿ ಗ್ರೂಪ್ ಹುಡುಗರು ಗೋವಿಂದರಾಜು, ಮಂಜು, ಲೋಕೇಶ, ಮಹಾದೇವ, ರಾಮಚಂದ್ರ, ಇನ್ಯಾರು ಕಾಂತರಾಜು, ಇವರೆಲ್ಲರೂ ಸಹಿತ ದುಡ್ದಿದ್ದಾರೆ. ಅವರೆಲ್ಲರ ಅಳಿಲ್ ಸೇವೆ ಪ್ರತಿಯೊಬ್ಬರದ್ದು ಇಂಪಾರ್ಟೆಂಟ್. ಇಲ್ಲಿ ಡಾಕ್ಟರ್ಗಳದ್ದು ಅಷ್ಟೇ ಅಲ್ಲ, ಎಲ್ಲರದ್ದು ಸಹಿತ ಸೇವೆ ಇಂಪಾರ್ಟೆಂಟು. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಹಳ್ಳಿಕಾರ ತಳಿ ಏನಿದೆ, ನಮ್ಮ ಮಾಗಡಿ ಹೆಮ್ಮೆ. ಅದು ಇಡೀ ಪ್ರಪಂಚದಲ್ಲಿ ಕೂತ್ಕೊಂಡಿರ್ತಕ್ಕಂಥ ಎಲ್ಲ ಜನ ಇದನ್ನು ನೋಡ್ತಾರೆ ಇವತ್ತು. ಯಾಕೆಂದರೆ ಇಂಥ ಒಂದು ತಳಿ ಇದೆಯಪ್ಪ, ಈ ತಳಿ ಶ್ರೇಷ್ಠವಾದ ತಳಿ, ಏನು 18, 20, 30 ಲಕ್ಷ ರೂಪಾಯಿ ಬೆಲೆ, ಒಂದು ಕಾರ್ ಬರೋಲ್ಲ ನಮ್ಗೆ ಆ ದುಡ್ಡಿಗೆ. ಸೊ ಅಷ್ಟು ಬೆಲೆ ಬಾಳ್ತಕ್ಕಂಥ ಓರಿಗಳನ್ನು, ಎತ್ತುಗಳನ್ನು, ಹಸುಗಳನ್ನು, ಕರುಗಳನ್ನು ಸಾಕಿ ವ್ಯಾಪಾರ ವಹಿವಾಟಿನ ಮುಖಾಂತರ ಬಾಂಧವ್ಯವನ್ನು ಸಹಿತ ನೋಡಿ, ಉತ್ತರ ಕರ್ನಾಟಕದಿಂದ ಬಂದಿದ್ದಾರೆ, ಆಂಧ್ರದಿಂದ ಬಂದಿದ್ದಾರೆ, ತಮಿಳುನಾಡಿಂದ ಬಂದಿದ್ದಾರೆ, ಕೇರಳದಿಂದ ಬಂದಿದ್ದಾರೆ.
ಸೊ ಎಲ್ಲ ಜನಗಳ ಬಾಂಧವ್ಯ ಸಹಿತ ನೆಂಟಸ್ತನ ಸಹಿತ ಇಂಪ್ರೂವ್ ಆಗ್ತದೆ. ಜಾತ್ರೆ ಅಂದರೆ ಬರೀ ಕೇವಲ ಬೆಂಡು ಬತ್ತಾಸು ಪುರಿ ಖಾರ ತಿನ್ಕೊಂಡು ಹೋಗೋದಲ್ಲ. ಸೊ ಇದರಿಂದ ಅನೇಕ ರೀತಿಯ ವಹಿವಾಟುಗಳಾಗುತ್ತೆ. ತಿರುಮಲೆ ರಂಗನಾಥನ ಸನ್ನಿಧಾನದಲ್ಲಿ ಅನೇಕ ಜನ ಭಕ್ತರು ಬರ್ತಾರೆ, ಜಾತ್ರೆ ಚೆನ್ನಾಗಿ ನಡೀತದೆ. ನಮ್ಮಂಥ ಯುವಕರಿಗೆ, ನಾನಾದರೂ ತುಮಕೂರು ಜಿಲ್ಲೆಯವನು, ಮಧುಗಿರಿ ತಾಲೂಕಿನವನು, ನಾನು ಮಾಗಡಿ ಯಾವಲ್ಲ ಒಂದು ಸಲ ನೋಡಿದ್ದೆ. ನೋಡಿ ಇವತ್ತು ನನ್ನ ಮಾಗಡಿನಲ್ಲಿ ಇವತ್ತು ಖುಷಿಯಾಗಿ ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದೀನಿ ಅಂದರೆ ಆ ರಂಗನಾಥನ ಪ್ರೇರಣೆ ಅಷ್ಟು ಚೆನ್ನಾಗಿದೆ. ಮಾಗಡಿಯ ಸೋಮನಾಥ ಸ್ವಾಮಿದು ಅದ ಪ್ರೇರಣೆ ಅಷ್ಟೇ ಇದೆ ಅಂತ ಹೇಳ್ತಾ, ಸೊ ಎಲ್ರಿಗೂ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ರೈತರಿಲ್ದಲೇ ಇದೆಲ್ಲ ಸಾಧ್ಯ ಇಲ್ಲ. ಅವರ ಒಂದು ಆಸಕ್ತಿ, ದುಡಿಮೆ, ಅವರ ಒಂದು ಅಪಾರವಾಗಿರ್ತಕ್ಕಂಥ ಹಳ್ಳಿಕಾರ್ ತಳಿ ಬಗ್ಗೆ ಪ್ರೀತಿ ಈ ಒಂದು ಜಾತ್ರೆಗಳನ್ನು ಇವತ್ತು ಸುಸ್ಥಿತಿನಲ್ಲಿ ಇನ್ನೂ ಜೀವಂತವಾಗಿಟ್ಟಿದೆ. ಸೊ ಈ ಒಂದು ಪ್ರಕ್ರಿಯೆಯಲ್ಲಿ ನಮ್ಮ ಪೊಲೀಸ್ ಇಲಾಖೆಯವರು ಮತ್ತು ಬೇರೆ ಬೇರೆ ಕಮಿಟಿಯ ಸದಸ್ಯರುಗಳು, ಸಾರ್ವಜನಿಕರು, ಮಾಧ್ಯಮದವರು ಎಲ್ಲರೂ ಸಹಿತ ನಮಗೆ ಸಹಕಾರ ನೀಡಿದ್ದಾರೆ. ನಿಮ್ಮೆಲ್ಲರಿಗೂ ಸಹಿತ ನಾನು ಕಮಿಟಿ ಪರವಾಗಿ, ಇಲಾಖೆ ಪರವಾಗಿ, ವೈಯಕ್ತಿಕವಾಗಿ ಎಲ್ಲರ ಪರವಾಗಿ ಮತ್ತು ರಂಗನಾಥನ ದೇವ್ರ ಪರವಾಗಿ ನಿಮಗೆ ಶುಭವನ್ನು ಕೋರ್ತೀನಿ. ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಎಸ್ಪೆಷಲಿ ನಾನು ಜಯರಾಮಣ್ಣನಿಗೆ, ಅವರ ಕಮಿಟಿಯ ಎಲ್ಲ ಸದಸ್ಯರುಗಳಿಗೆ ದೇವರು ರಂಗನಾಥ ಸ್ವಾಮಿ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ. ನಂದೊಂದು ಆಸೆ ಏನಂದರೆ ನೆಕ್ಸ್ಟ್ ಇಯರ್ ಮಾಡಿದಾಗ ಇನ್ನೂ ಚೆನ್ನಾಗಿ ಮಾಡಬೇಕು, ಅಂದರೆ ಎಲ್ಲ ರೀತಿಯ ಶಿಸ್ತು ಕಾಣಬೇಕು. ಸೊ ಆ ರೀತಿ ಏನಾದರೂ ಅಂದರೆ ಬ್ಯಾರಿಕೇಡ್ ಎಲ್ಲ ಹಾಕ್ಬಿಟ್ಟು ಯಾರು ಒಳಗಡೆ ಹೋಗ್ದಂಗೆ, ಒಂಥರ ಮಿಸ್ ಯೂನಿವರ್ಸು, ಮಿಸ್ ಇಂಡಿಯಾ ಮಾಡ್ದಂಗೆ ಆ ಥರ ಮಾಡಬೇಕು ಅನ್ನೋದೊಂದು ಮನಸ್ಸಿನಲ್ಲಿದೆ. ಸೊ ಅದನ್ನು ನಾವು ನೆಕ್ಸ್ಟ್ ಇಯರ್ ಒಂದು ಕಮಿಟಿ ಮಾಡಿದಾಗ ಸೇರ್ಕೊಳ್ತೀವಿ. ನಮ್ಮ ಡಾಕ್ಟ್ರುಗಳೆಲ್ಲ ಅದಕ್ಕೆ ಕೈ ಜೋಡಿಸ್ತಾರೆ. ಎಲ್ಲರೂ ದುಡಿತೀವಿ ಅಂತ ಹೇಳ್ತಾ ಎಲ್ರಿಗೂ ಹಳ್ಳಿಕಾರ್ ಏನಿದೆ ಇದು ದೇಶೀಯ ತಳಿ, ನಮ್ಮ ಭಾರತೀಯ ದೇಶೀಯ ತಳಿ. ಬೇಕಾದಷ್ಟು ತಳಿಗಳಿದೆ. ಓಂಗೋಲ್ ಇದೆ, ದೇವಣಿ ಇದೆ, ಕಿಲಾರಿ ಅಂತಕ್ಕಂಥದ್ದು ಒಂದು ತಳಿ ಇದೆ, ತಾರ್ಪಾರ್ಕರ್ ಇದೆ, ಗಿರ್ ಇದೆ, ಸಾಹಿವಾಲ್ ಇದೆ, ಸಿಂಧಿ ಇದೆ. ಆದರೆ ನಡಿಗೆನಲ್ಲಿ, ಚುರುಕುತನದಲ್ಲಿ, ಪೌರುಷದಲ್ಲಿ ಭೀಮನ್ ಥರ, ಅರ್ಜುನನ್ ಥರ ಎಲ್ಲ ಕ್ಯಾರೆಕ್ಟರ್ಗಳನ್ನು ಮೇಳೈಸಿಟ್ಕೊಂಡ ಏಕೈಕ ತಳಿ ಅಂದರೆ ಹಳ್ಳಿಕಾರ್. ಯಾವುದೋ ಒಂದು ತಳಿ ಹಾಲು ಜಾಸ್ತಿ ಕೊಡುತ್ತೆ ಅಂದರೆ ಸಾಹಿವಾಲ, ಗಿರ್ನ ಸಾಕ್ಬಿಡ್ತೀವಿ. ನಮ್ದು ಹಳ್ಳಿಕಾರ್ ಹಂಗಲ್ಲ. ಅದನ್ನ ನೋಡಿದ್ರೇ ರಾಜರನ್ನ ನೋಡ್ದಂಗೆ, ಮಹಾರಾಜರನ್ನ ನೋಡಿದ್ರೆ ಅನುಭವ ಆಗಿ. ನೀವೇ ಹೇಳಿದ್ರಿ ಈಗ ನೋಡಿ ಸರ್ ಅದೆಷ್ಟು ಎತ್ತರ ಇದ್ದಾವೆ ಅಂತ. ಸೊ ಈ ತಳಿಯ ವೈಭವವನ್ನು ಇನ್ಯಾವ ತಳಿನಲ್ಲೂ ನೀವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅಷ್ಟೊಂದು ಅಪಾರವಾಗಿರ್ತಕ್ಕಂಥ ಜನಮನ್ನಣೆ, ಚುರುಕುತನಕ್ಕೆ ಹೆಸರುವಾಸಿ, ರೋಗ ನಿರೋಧಕ ಶಕ್ತಿಗೆ ಹೆಸರುವಾಸಿ, ಅದರ ಕೊಂಬುಗಳ ಆಕರ್ಷಣೆ, ಅದರ ಕಣ್ಣುಗಳ ಚುರುಕು, ಅದರ ಮೈ ಬಣ್ಣ ಎಲ್ಲ ರೀತಿಯಿಂದಲೂ ಸಹಿತ ಇದು ಭಾಳ ಬೇಡಿಕೆ ಇದೆ ಈ ತಳಿಗೆ. ಸೊ ಈ ತಳಿಯನ್ನು ಇವತ್ತು ಉಳಿಸಿ ಬೆಳೆಸಿ ನಮ್ಮ ಜಯರಾಮಣ್ಣಂಥವ್ರು, ಇನ್ನೂ ಬೇಕಾದಷ್ಟು ಜನ ಒಳ್ಳೊಳ್ಳೆ ರೈತರಿದ್ದಾರೆ. A2 ಮಿಲ್ಕ್ ಇವತ್ತು ಎಷ್ಟು ಡಿಮ್ಯಾಂಡ್ ಇದೆ ಅಂದರೆ 1 ಲೀಟ್ರ್ ಹಾಲಿಗೆ 120ರಿಂದ 150 ರೂಪಾಯಿ ಕೊಟ್ಟು ಹಳ್ಳಿಕಾರ್ ತಳಿ ಹಾಲನ್ನು ಕುಡಿತಾವ್ರೆ. ಬಮೂಲ್ನವರು ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಕೆಲವು ಡೈರಿಗಳಲ್ಲಿ ನಾಟಿ ಹಸುವಿನ ಹಾಲಿಗೆ 70 ರೂಪಾಯಿನ ಏನೋ ಕೊಡ್ತಾವ್ರಂತೆ 1 ಲೀಟ್ರಿಗೆ. ಅಲ್ಲಲ್ಲ, ಅವರು ಕೊಂಡ್ಕೊಳ್ಳೋದು, ಮಾರಾಟ 120 ಇದೆ. ಸೊ ಆ ಮಟ್ಟಕ್ಕೆ ಇವತ್ತು ಹಳ್ಳಿಕಾರನ್ನು ಬೆಳೆಸ್ತಾ ಇದ್ದೀವಿ. ಸೊ ಇದರ ಉಳಿಸೋಕ್ಕೆ ಮುಂದಿನ ಸಂತತಿಯವ್ರಿಗೆ ನಾನು ನೋಡಿದೆ ಎಲ್ಲ ಇವತ್ತು ನಮ್ಮ ಜಯರಾಮಣ್ಣಂಥವ್ರ ಜನ್ರೇಷನ್ ಈಗ ಕಡಿಮೆ ಆಗ್ತಾ ಇರ್ಬೋದು, ಬಟ್ ಎಲ್ಲ ಪಡ್ಡೆ ಹುಡುಗರು ಈ ಹಳ್ಳಿಕಾರ್ ತಳಿಯನ್ನು ಬೆಳೆಸಲಿಕ್ಕೆ ತುಂಬ ಉತ್ಸಾಹಕರಾಗಿದ್ದಾರೆ. ಅವರೆಲ್ಲ ಮಾಡ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ಹಳ್ಳಿಕಾರ್ ತಳಿ ಇನ್ನೂ ಹೆಚ್ಚಿನದಾಗಿ ಬೆಳೆಯುತ್ತೆ ಅಂತ. ಮತ್ತು ಜಾತ್ರೆಗಳೆಲ್ಲ ಚೆನ್ನಾಗಿ ನಡೀತಾ ಇದ್ದಾವೆ. ಮೊದಲಿಗೆ ಸ್ವಲ್ಪ ಜಾತ್ರೆಗಳು ಮಂಕಾಗಿದ್ವು. ಸೊ ಈಗೇನಾಗಿದೆ, ಈ ನಗರೀಕರಣ ಜಾಸ್ತಿ ಆಗ್ತಾ ಇದೆಯಲ್ಲ, ಜಾಗದ ಕೊರತೆ. ಅದನ್ನೇ ಜಯರಾಮಣ್ಣ ಮನೆ MLA ಅವ್ರಿಗೆ ಕೇಳ್ತಾ ಇದ್ರು, ಎಲ್ಲಾದರೂ ಒಂದು ಕಡೆ ಜಾತ್ರೆಯನ್ನೇ ಪ್ರತ್ಯೇಕವಾಗಿ ನಡೆಸಲಿಕ್ಕೆ ಒಂದು ಜಾಗನ ಗುರುತು ಮಾಡಬೇಕು ಅಂತ. ಸೊ ಆ ನಿಟ್ಟಿನಲ್ಲಿ ಏನಾನ ಆಯಿತು ಅಂದರೆ ಅದು ಇನ್ನೂ ಚೆನ್ನಾಗಾಗುತ್ತೆ. ಇಲ್ಲಾಂದರೆ ಇಲ್ಲೇನಾಗುತ್ತೆ, ಹುಡಿಕೊಂಡು ಹೋಗ್ಬೇಕು. ಜಯರಾಮಣ್ಣವೆತ್ತೆಲ್ಲವೇ, ರಾಮಣ್ಣವೆಲ್ಲವೇ, ಇನ್ನೊಬ್ಬರವೆಲ್ಲವೇ ಅಂದರೆ ಎಲ್ಲ ಖಾಲಿ ಸೈಟಲ್ಲೆಲ್ಲ ಕಟ್ಕೊಂಡಿರ್ತಾರೆ. ಒಂದು ಮೀಸಲಿಟ್ಟುಬಿಟ್ರೆ ಅಲ್ಲಿ ಎಲ್ಲವೂ ಸಹಿತ ಎವ್ರಿಥಿಂಗ್ ಶುಡ್ ಬಿ ದೇರ್. ಒಂದು ಅಂಗಡಿ, ಮೂಗ್ದಾರದ ಅಂಗಡಿ ಅಲ್ಲೇ ಇರಬೇಕು, ಹಳ್ಳಿಕಾರ್ ಹಸ ಬೇಕು ಅಲ್ಲೇ ಇರಬೇಕು, ಕರ ಬೇಕು ಅಲ್ಲೇ ಇರಬೇಕು. ಆ ರೀತಿ ಒಂದು ಕಡೆ ಆಯಿತು ಅಂದರೆ ಸೊ ಜಾತ್ರೆಗಳು ಇನ್ನೂ ಚೆನ್ನಾಗಿ ಇಂಪ್ರೂವ್ ಆಗ್ತವೆ. ಸೊ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸಹಿತ, ಇದೇನು ಒಬ್ಬರು ಮಾಡೋ ಕೆಲಸ ಅಲ್ಲ, ನಾವೆಲ್ಲರೂ ಸೇರಿಸಿ ಮಾಡೋಣ. ಎಲ್ರಿಗೂ ಶುಭ ಕೋರ್ತೀನಿ. ಎಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ನಮಸ್ಕಾರ. ಏನು ನಮ್ಮ ನಾಗಭೂಷಣ್ ಅವರು ಹೇಳಿದ್ರು ಅದು ಅಕ್ಷರಶಃ ಸತ್ಯ. ಮುಂದಿನ ದಿವಸದಲ್ಲಿ ನಾವು ಏನು ಈ ಕಮಿಟಿಯನ್ನು ಮಾಡ್ತೇವೆ ಆ ಜಾಗದಲ್ಲಿ ಪೂರ್ತಿ ಶಾಮಿಯಾನ ಹಾಕಿಸಿ ಇಲಾಖೆಯವ್ರಿಗೆ ತೊಂದರೆ ಇಲ್ದಂಗೆ ಮಾಡೋದು ನಮ್ಮ ಜವಾಬ್ದಾರಿ ಆಗಿರ್ತೈತೆ. ಮತ್ತು ಇವತ್ತು ಈ ನಾಗಭೂಷಣ್ ಅವರು ಈಗ IR ಆಫೀಸರ್ ಏನು ಮಾಡ್ತಾರೆ ಅಂದರೆ ಭಾಳ ಎಚ್ಚೆತ್ಕೊಂಡು ಕೆಲಸವನ್ನು ಮಾಡ್ತಾರೆ. ಅವರೇ ಹೇಳ್ಕೊತಾರೆ,
ಅವರ ಸಹಪಾಠಿಗಳ ಹೆಸರನ್ನ ಕೇಳೋದು ಯಾರ ಹೆಸರು ಯಾರೂ ಹೇಳೋದಿಲ್ಲ. ಇವತ್ತು ಅವರ ಸಹಪಾಠಿಗಳನ್ನ ಯಾವ ಥರ ಉಳಿಸ್ಕೊಂಡು ಮಾತಾಡಿದ್ರು ಅಂದರೆ ನಿಜವಾಗಿ ಭಾಳ ಖುಷಿ ಆಗ್ತದೆ. ಒಬ್ಬ ಡಿ ಗ್ರೂಪ್ನಿಂದ ಹಿಡಿದು ಒಬ್ಬ ಡಾಕ್ಟ್ರ್ವರೆಗೂ ಅವರು ಅಷ್ಟು ಚೆನ್ನಾಗಿ ಅವ್ರನ್ನೆಲ್ಲನೂ ಉಳಿಸ್ಕೊಂಡು ಕೆಲಸ ಮಾಡವ್ರೆ. ಮತ್ತು ಇದಕ್ಕೆಲ್ಲ ಮುಖ್ಯವಾಗಿ ನಡೆಯೋಕ್ಕೆ ಇವತ್ತು ಆ ಡಿಪಾರ್ಟ್ಮೆಂಟೇ ಕಾರಣ. ನಮಗೆ ಭಾಳ ಚೆನ್ನಾಗಿ ಮಾಡಿದ್ರು, ಭಾಳ ಚೆನ್ನಾಗಿ ಸ್ಪಂದಿಸಿದ್ರು. ಅವ್ರಿಗೆ ಇವತ್ತು ನಾವು ಹೆಚ್ಚಿನ ಥ್ಯಾಂಕ್ಸ್ ಹೇಳಬೇಕಾಗ್ತದೆ. ಮತ್ತು ನಮ್ಮ ಈ ಪೊಲೀಸ್ ಸ್ಟೇಷನ್ಗೆ ನಾನೊಂದು ಮಾತು ಫೋನ್ ಮಾಡಿದಾಗ 4 ಜನ ಅಂದರೆ 6 ಜನ ಕಳಿಸ್ತೀನಿ, ಕ್ಲೀನಾಗಿ ಮಾಡ್ಸಯ್ಯ ಅಂದರು. ಎಲ್ಲ ಇಲಾಖೆಯವರು ಸಹ ಅದೇ ಥರ ನಮಗೆ ಸ್ಪಂದಿಸವ್ರೆ. ಮುಂದಿನ ದಿವಸದಲ್ಲಿ ಇನ್ನೂ ಚೆನ್ನಾಗಿ ಮಾಡೋಣ. ನಿಮ್ಮ ಸಹಕಾರ, ನಿಮ್ಮ ಸಹಾಯ ಇದ್ದರೆ ಇದನ್ನು ಇನ್ನೂ ಭಾಳ ದೊಡ್ಡ ಲೆವೆಲಲ್ಲಿ ಮಾಡಬೇಕು, ಮಾಡೋಣ ಅಂತ ಹೇಳ್ತಾ ಸರ್, ಇವಾಗ ನಾವೆಲ್ಲ ಬೆಳಿಗ್ಗೆ ಹೇಳ್ತೀನಿ ಸಿರಣ್ಣ. ಇವತ್ತು ಈ ಜಾತ್ರೆಗಳು ನಮ್ಮ ಡಾಕ್ಟ್ರ್ ಹೇಳ್ದಂಗೆ ನಾವಲ್ಲೇ ನಸಿತಾ ಇತ್ತು. ಇವತ್ತೇನೋ ನಸಿಯೋದು ಬಿಟ್ಟು ಏನಾದರೂ ಮೇಲ್ಗೆ ಹೋಗ್ತಾ ಇದ್ದೇನೆ, ಯುವ ಪೀಳಿಗೆನೇ ಕಾರಣ ಇದಕ್ಕೆ. ಏಕೆಂದರೆ ಈಗ ಅವಲೇ ನಮ್ಮ ಏಜ್ನವರೆಲ್ಲ ಕಮ್ಮಿ ಆಯ್ತಾ ಬಂದವ್ರೆ. ಈ ನಮ್ಮ ರೈತರ ಮಕ್ಕಳು ಒಂಚೂರು ಅದ್ರ ಕಡೆ ಗಮನ ಹರಿಸವ್ರೆ. ಅವರೇನೋ ಒಂದು ಕೈ ತೊಗೊಂಡು ಮಾಡ್ತಾವ್ರೆ. ಅವ್ರು ಭಗವಂತ ಇನ್ನೂ ರಂಗನಾಥ ಸ್ವಾಮಿಯನ್ನು ಹೆಚ್ಚಿನ ಆಯುಷ್ ಕೊಟ್ಟು, ಒಳ್ಳೆ ಆರೋಗ್ಯ ಕೊಟ್ಟು, ಇನ್ನೂ ಹೆಚ್ಚಿನ ಹಳ್ಳಿಕಾರರನ್ನು ಬಳಸಲಿ, ಹಳ್ಳಿಕಾರರನ್ನು ಬೆಳೆಸಲಿ ಅಂತ ಹೇಳೋದು ಇಷ್ಟಪಡ್ತೀನಿ. ಎಲ್ರಿಗೂ ನಮಸ್ಕಾರ. ನಮ್ಮ ನಾಗಭೂಷಣ್ ಸರ್ ಒಂದು ವಾರದಲ್ಲೇ ಹೇಳಿದ್ರು 3 ಜನ ಕಮಿಟಿ ಬೇಕು ಅಂತ. ನಮ್ಮ ಉಪನಿರ್ದೇಶಕರು ನಮ್ಮ ಎಲ್ಲ ಇಲಾಖೆ ಇದು ನಮ್ಮ ಎಲ್ಲ ತಾಲೂಕಿನ ಸಹಾಯಕರ ಜೊತೆಗೆ ಒಬ್ಬೊಬ್ಬರು ಅಸಿಸ್ಟೆಂಟ್ ತೊಗೊಂಡು 3 ಟೀಮ್ ಮಾಡಿ ನಮಗೆ ಮಾಡಿ ಅಂತ ಹೇಳಿದ್ರು. ಅದೇ ರೀತಿ ಇವತ್ತು ನಮ್ಮ ಸ್ನೇಹಿತರ ಜೊತೆಗೆ ನಾವು ಎಲ್ಲ ಬೆಳಗ್ಗೆ 10 ಗಂಟೆಗೆ ಬಂದ್ವಿ. ಎಲ್ಲ ಜನ ತುಂಬ ಸಹಕಾರ ನೀಡಿದ್ರು. ಇಲ್ಲಿ ನಾವು 2 ಗುಂಪು ಮಾಡಿಕೊಂಡು ತೀರ್ಮಾನ ಕೊಡೋಣ ಅಂತ ನಿರ್ಧರಿಸ್ಕೊಂಡ್ವಿ. ಓರಿ ಗುಂಪಿಗೆ 1 ಗುಂಪು ಮತ್ತು ಎತ್ತುಗಳಿಗೆ 1 ಗುಂಪು. ಅದೇ ರೀತಿ ಚೆನ್ನಾಗಿ ಬಂದಿದ್ದ. ಬಟ್ ನಾನು ತುಂಬ 33 ವರ್ಷ ಸರ್ವಿಸ್ ಆಗಿದೆ. ತುಂಬ ಕಡೆ ಜಡ್ಜಿಂಗೆಲ್ಲ ಹೋಗಿದ್ದೀನಿ. ಅದ್ರ ಕಡಿಮೆ ನಂಬರ್ಸ್ ಇಲ್ಲಿ. ಸೊ ಜಯರಾಮಣ್ಣವ್ರಿಗೂ ಗೊತ್ತು, ಜಯರಾಮಣ್ಣ ಜೊತೆ ಕೆಲಸ ಮಾಡಿದ್ದೀನಿ ನಾನು. ಆದರೂ ಇದು ಚೆನ್ನಾಗಿತ್ತು. ಎಲ್ಲರೂ ಜನ ಸಹಕಾರ ನೀಡಿದ್ರು, ಇದು ಮಾಡಿದ್ರು. ಚೆನ್ನಾಗಿ ನಾವು ಜಡ್ಜಿಂಗ್ ನಮ್ಮ ಅನುಭವ ಪ್ರಕಾರ ನಾವು ಮಾಡಿದ್ದೀವಿ. ಇನ್ನೂ ಫೈನಲೈಸ್ ಮಾಡಿಲ್ಲ. ಊಟ ನಂತರ ಎಲ್ಲ ಮಾಡಿಕೊಡ್ತೀವಿ. ಎಲ್ಲ ಜೋಡಿಗಳು ಬಂದಿದ್ದು ಏನು ತೊಂದರೆ ಇಲ್ಲ. ಬಟ್ ಇದಕ್ಕಿಂತ ಚೆನ್ನಾಗಿದ್ದ ಜೋಡಿಗಳೆಲ್ಲ ಹಿಂದೆ ಇನ್ನೂ 5 ವರ್ಷ 10 ವರ್ಷ ಹಿಂದೆ ನೋಡಿದ್ರೆ ಜೋಡಿಗಳು ಚೆನ್ನಾಗಿದ್ದ. ಇಲ್ಲಿ ನೋಡಿದ್ರೆ ಹಲ್ಗಳ ಸೆಟ್ಟಿಂಗ್ ಇಲ್ಲ. ಅಂದರೆ ಎರಡಲ್ಲ ಅಂದರೆ ಎರಡಲ್ಲೇ ಇರಬೇಕು. ಆ ಥರದ್ದು ಇಲ್ಲವೇ ಇಲ್ಲ. ಒಂದಲ್ಲಿ ಬಿದ್ದಿದೆ, ಒಂದಲ್ಲಿಲ್ಲ, ಒಂದಲ್ಲಿ 2ಅಲ್ಲಿ ಬಿದ್ದಿರೋದು. ಆ ಥರ 4 ಜೋಡಿ ಅಂದರೆ 4ಅಲ್ಲಿ ಇರಬೇಕಲ್ಲ, 4ಅಲ್ಲಿಲ್ಲ, 2ಅಲ್ಲಿದು 2ಅಲ್ಲ, ಅದು ಹಂಗಿರ್ತವೆ. ಅಲ್ಲ, ಒಂದಾರು ಸಿಗ್ಬೇಕಲ್ಲ ಕರೆಕ್ಟ್ 4ಅಲ್ಲಿರು ಜೋಡಿ. 4 ಬಂದಾಗ 4 ಜೋಡಿಗೆ ಹೋಗ್ಬೇಕು. 4 ಜೋಡಿಗೆ ನಾವು ಕೊಟ್ಟಿದ್ದೀವಿ. ನನ್ನ ಅನುಭವದಲ್ಲಿ ನಾನು ಹೇಳಿದ್ದು 4 ಜೋಡಿ ಅಂದರೆ 4 ಇರೋ 2 ಇರಬೇಕಲ್ಲ, ಆ ಥರದ್ದು ಕಡಿಮೆ ಅಂತ ನಾನು ಹೇಳಿದ್ದು. ಇಲ್ಲಿ ಅಬ್ಸರ್ವ್ ಮಾಡಿರೋದು. ಅದಕ್ಕೆ ನಾವು ಏನು ಮಾಡ್ತೀವಿ, 2ಅಲ್ಲಿರೋ 4 ಸೇರ್ಕೋತೀವಿ. 2 ಜೊತೆ ಒಂದೇ ಸಮಯ ಮಾಡಲಿಕ್ಕಾಗಲ್ಲ. 3 ಮಂತ್ಸ್ ಡಿಫ್ರೆನ್ಸ್ ಇರುತ್ತೆ. 3 ಮಂತ್ಸ್ 6 ಮಂತ್ಸ್ಗೆಲ್ಲ ನೆಕ್ಸ್ಟ್ ಸ್ಟೇಜ್ ಕೊಟ್ಟೋಗ್ತದೆ. ಅಲ್ಲಾಗಲಿಲ್ಲ ಅಂದರೆ ನೆಕ್ಸ್ಟ್ ಸ್ಟೇಜು, ಅದಕ್ಕಿಂತ ನೆಕ್ಸ್ಟು 4ಅಲ್ಲಿದ್ದರೂ 6ಅಲ್ಲೂ, 4ಅಲ್ಲಿದ್ದರೆ 6ಅಲ್ಲೂ, ಆ ಥರಕ್ಕೆ ಮಾಡಿಕೊಂಡು ಎಲ್ಲ ಕ್ಲೀನಾಗಿ ಮಾಡಿದ್ದೀವಿ. ದಯವಿಟ್ಟು ಯಾರಾದರೂ ಏನಾದರೂ ಚೆನ್ನಾಗಿರೋ ಎತ್ಕೊಳ್ಳೋಕೆ ನಮಗೆ ಬರಲಿಲ್ಲ, ಅದು ಅರ್ಧ ಮಾರ್ಕ್ಸ್ 1 ಮಾರ್ಕ್ಸಲ್ಲಿ ವ್ಯತ್ಯಾಸ ಆಗಿರ್ತದೆ. ನಾವು ಪಾರದರ್ಶಕವಾಗಿ ನಮ್ಮ ಜಡ್ಜಸ್ಗಳೆಲ್ಲ ನಮ್ಮ ಜೊತೆ ನಮ್ಮ ಟೀಮ್ ಮೆಂಬರ್ಸ್ ಎಲ್ಲ ಮಾಡಿದ್ದಾರೆ. ಏನಾದರೂ ವ್ಯತ್ಯಾಸ ಆದರೆ ದಯವಿಟ್ಟು ನಮ್ಮನ್ನು ಕ್ಷಮಿಸಬೇಕು ಅಂತ ಹೇಳ್ತಾ, ಈಗೇನಿದೆ ಆ ತೀರ್ಪುಗಾರ ತೀರ್ಪೇ ಅಂತಿಮ ಅಂತೇಳಿ ನಾವು ತಿಳ್ಕೊಳ್ತೀವಿ. ಇದೇ ರೀತಿ ನಮ್ಮ MLA ಸರ್ ಸಾಕಷ್ಟು ಮಾಡಿ ಇವ್ರ ಜೊತೆಗೆ ಮಾಡಿದ್ದಾರೆ, ಮಾಗಡಿ MLA ಅಂತ ಗೊತ್ತಾಯಿತು. ಅದೇ ಥರ ಜಯರಾಮ್ ಸರ್ ಅವ್ರಿಗೆ ಅಳಬರಿ ಇವರು, ಜಯರಾಮ್ ಅವ್ರಿಗೆ ಹೆಡ್ ಅಂತ ಬಿಟ್ಟಿದ್ದಾರೆ ಅವರು. ಈ ಸರಿ ರೈತರ ಪರವಾಗಿ ಒಬ್ಬರು ಕಳಿಸ್ಕೊಡ್ತಿದ್ರು ಜೊತೆಗೆ ಜಡ್ಜಿಂಗೆ. ಯಾಕೆ ಬರೀ ನಮ್ಮ ಅಧಿಕಾರಿಗಳನ್ನ ಬಿಟ್ಟಿದ್ದಾರೆ ಈ ಸರಿ. ಕ್ಯಾನ್ಸಲ್ ಮಾಡಿದ್ದೆ. ಅದೇನಾದ್ರು ಸ್ವಲ್ಪ ರಾಜಕೀಯ ಅದು ಇದು ಆಗುತ್ತೆ ಅಂತ. ಆದರೆ ನಮ್ಮವರೆಲ್ಲ ಹೊರಗಡೆಯಿಂದ ಬಂದಿರೋದ್ರಿಂದ ನಮ್ಗೆ ಯಾರೂ ಇಲ್ಲಿ ಏನು ಪರಿಚಯ ಇಲ್ಲ. ಪರಿಚಯ ಇದ್ದರೂ ನಾವು ಅದನ್ನೇನು ಗಣನೆಗೆ ತಗೊಂಡಿಲ್ಲ. ನಾವು ನಮ್ಮ ಮನಸ್ಸಿಗೆ ತೃಪ್ತಿ ಆಗೋ ಥರ ನಾವು ಮಾರಿಸ್ಕೊಟ್ಟಿದ್ದೀವಿ. ಪಾರದರ್ಶಕವಾಗಿ ನಾವು ನಮ್ಮ ಟೀಮ್ ಅವರೆಲ್ಲರೂ ಮಾಡಿದ್ದಾರೆ. ಸೊ ಇಷ್ಟು ಹೇಳಿ ನಮ್ಮ ಎಲ್ಲರಿಗೂ ಸಹಕರಿಸಿದ ಮಾಗಡಿ ಎಕ್ಸ್ಟೆಂಡ್ ಡೈರೆಕ್ಟರ್ ಮತ್ತು ನಮ್ಮ ತಂಡದವ್ರಿಗೆಲ್ಲರಿಗೂ ಧನ್ಯವಾದ ಹೇಳ್ತಾ ನನ್ನ ಮಾತು.